ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಎಚ್.ಡಿ. ದೇವೇಗೌಡರು ಆಶೀರ್ವಾದದೊಂದಿಗೆ ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಪಕ್ಷವನ್ನು ತಳಮಟ್ಟದಿಂದ ಪ್ರಬಲವಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂದು ಜೆಡಿಎಸ್ ಯುವ ಮುಖಂಡ ಎಚ್.ಆರ್. ಸಂದೀಪ್ ರೆಡ್ಡಿ ತಿಳಿಸಿದರು. ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚಿಸಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ತಾತನವರು ದಿವಂಗತ ಎಸ್ ಮುನಿಶಾಂಪ ಅವರು ಸೇವೆ ಮಾಡಿರುವ ಜೆಡಿಎಸ್ ಪಕ್ಷದಲ್ಲಿ ನನಗೆ ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವರು ಅವಕಾಶ ಕೊಟ್ಟಿರುವುದು ತುಂಬಾ ಖುಷಿಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸ್ಥಾನಮಾನ ಘೋಷಣೆಯಾಗಲಿದೆ. ಪ್ರಸ್ತುತ ಜೆಡಿಎಸ್ ಪಕ್ಷವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಿಂದ ಪ್ರಬಲವಾಗಿ ಸಂಘಟಿಸುವ ಕೆಲಸ ಮಾಡುತ್ತೇನೆ. ಜೊತೆಗೆ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ಕೆಲಸ ಮಾಡಿ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ. ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವರು ಈಗಾಗಲೇ ಕೆಲವು ಸೂಚನೆಗಳು ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಎಲ್ಲರಿಗೂ ನಮಸ್ಕಾರ. ತುಂಬ ಜನಗಳಿಗೆ ನಾನು ಮುಂದಿನಿಂದ ಹೇಳ್ತಾ ಇರೋ ಥರನೇ ನಮ್ಮ ಜೆಡಿಎಸ್ ಪಕ್ಷ ಅಂತ ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅದರದೇ ಆದ ಒಂದು ಗೌರವ, ಅದರದೇ ಆದ ಒಂದು ಸ್ಟ್ರೆಂತ್ ಇದೆ. ಎಸ್ಪೆಷಲಿ ನಮ್ಮ ಮುನ್ಶಾಮಪ್ಪ ಅವರಿರ್ಬೋದು, ಹಾಗೂ ರಾಜಣ್ಣ ಅವರಿರ್ಬೋದು, ಹಾಗೂ ನಮ್ಮ ರವಿ ಅಣ್ಣನವರಿರ್ಬೋದು. ಅವರ ಕಷ್ಟಗಳಿಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಶ್ರಮಿಸಿದ್ದಾರೆ ಈ ಕ್ಷೇತ್ರಕ್ಕೆ ಅನ್ನೋದು ತುಂಬ ಜನಗಳು ನಿಮಗೆ ಗೊತ್ತಿದೆ. ಅವರ ಗಡಿಯಲ್ಲಿ ನಾನು ಕೂಡ ಬೆಳೆದು ಬಂದಿರೋದ್ರಿಂದ ನಾನೇನು ಹೇಳೋದಂದ್ರೆ, ನಮ್ಮ ರವೀಣ್ ಅವ್ರಿಗೆ ಶಕ್ತಿ ತುಂಬಕ್ಕೆ ನಾವು ಆಲ್ಮೋಸ್ಟ್ ನಾವು ರೂಟ್ ಲೆವೆಲಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕಾಗುತ್ತೆ. ಇದು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಆದರೆ ನನ್ನ ಪ್ರಮುಖವಾಗಿ ನನಗೆ ಆಸೆ ಏನು ಅಂತಂದ್ರೆ, ಜೆಡಿಎಸ್ ಅನ್ನೋ ಒಂದು ಪಕ್ಷಕ್ಕೆ ಫುಲ್ ಸ್ಟ್ರೆಂತ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎರಡೇ ಪಕ್ಷ ಇರೋದು, ಒಂದು ಬಿಜೆಪಿ ಆಗಿರ್ಬೋದು, ಒಂದು ಕಾಂಗ್ರೆಸ್ ಇರ್ಬೋದು. ಅದಕ್ಕೊಂದು ಏನೇ ಆದ ಪರ್ಯಾಯವಾಗಿ ಒಂದು ಪಕ್ಷ ಅಂತ ಬಂದಾಗ ಜೆಡಿಎಸ್ ಅದರದೇ ಆದ ಒಂದು ಸ್ಟ್ರೆಂತ್ ಇದೆ. ಸೊ ಆ ಸ್ಟ್ರೆಂತ್ ಅನ್ನು ನಾವೆಲ್ಲರೂ ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗೂ ದೇವೇಗೌಡರಿಂದ ಅವರು ನನ್ನ ಒಡನಾಟ ತುಂಬ ವರ್ಷಗಳಿಂದ ಇದೆ. ಹಾಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ರವಿ ಅಣ್ಣನವ್ರ ಜೊತೆ ಕೆಲಸ ಮಾಡ್ತಾ ನಮ್ಮ ಪಕ್ಷನ ಬಲಪಡಿಸಬೇಕು, ನಮ್ಮ ಯುವಕರಿಗೆ, ನಮ್ಮ ಕ್ಷೇತ್ರದ ಯುವಕರನ್ನ ಮೇಲೆತ್ತಬೇಕು. ಹಾಗೂ ನಮ್ಮ ಕ್ಷೇತ್ರ ರೈತರ ಕ್ಷೇತ್ರ. ಸೊ ರೈತರ ಕ್ಷೇತ್ರ ಅಂತ ಬಂದಾಗ ರೈತರಿಗೆ ಗಟ್ಟಿಯಾಗಿ ನಿಂತಿದೆ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕುಮಾರಣ್ಣ ಇರ್ಬೋದು, ಅವರ ನೇತೃತ್ವದಲ್ಲಿ ನಡೆದಿರೋದಲ್ಲಿ ಅವರ ಸಾಲ ಮನ್ನಾ ಇರ್ಬೋದು, ಯಾವುದೇ ಇರ್ಬೋದು, ಇವೆಲ್ಲ ಒಳ್ಳೊಳ್ಳೆ ಕೆಲಸಗಳು ನಡೆದಿದೆ. ಸೊ ಈ ನಿಟ್ಟಿನಲ್ಲಿ ಜೆಡಿಎಸ್ಗೆ ನಾವು ಬಲಪಡಿಸೋದಕ್ಕೆ ನಾವು ಏನು ಮಾಡಬೇಕು ಅದು ಮಾಡ್ತಾ ಹೋಗ್ತೀವಿ. ಹಾಗೂ ತುಂಬ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಸಲ SLC ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಕೆಲವು ಮಕ್ಕಳೆಲ್ಲ ಭಯದಿಂದ ಮನೆಗಳು ಬಿಟ್ಟು ಓಡೋಗಿರೋ ಸಂಗತಿಗಳು ಕೂಡ ಹೊರಗೆ ಬರ್ತಾ ಇದೆ. ಬಟ್ ನಾನು ಹೇಳೋದಿಷ್ಟೇ, ತಂದೆ ತಾಯಿಯಂದ್ರು ಮಕ್ಕಳಿಗೆ ಧೈರ್ಯ ತುಂಬಿ. ಎಜುಕೇಶನ್ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮಕ್ಕಳನ್ನ ನಾವು ಸ್ಟ್ರಾಂಗ್ ಆಗಿ ಬೆಳೆಸಬೇಕಾಗುತ್ತೆ. ಯಾವುದೇ ಥರ ಸಂದರ್ಭಕ್ಕೆ ಫೈಟ್ ಮಾಡೋ ರೀತಿಯಲ್ಲಿ ಬೆಳೆಸಬೇಕಾಗುತ್ತೆ. ಆ ಮಕ್ಕಳು ಹೊರಗಡೆ ಹೋಗೋದು, ಆ ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ಒಂದೇ ಒಂದು ಕಾರಣ ಭಯ. ಆ ಭಯನ ನೀವು ಹೋಗಿಡ್ಸ್ಬೇಕು ಅಂತಂದ್ರೆ ನಾವು ಏನಂದ್ರೆ ಅವ್ರಿಗೆ ನಾವು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಬೇಕಾಗುತ್ತೆ. ಕರೆಕ್ಟ್, ಓದೋದು ಇಂಪಾರ್ಟೆಂಟ್, ಬಟ್ ಬದುಕು ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಹೇಳ್ತಾ ಆ ಮಕ್ಕಳು ಬೇಗನೆ ವಾಪಸ್ ಬರಲಿ. ನಾನು ನಿರಂತರವಾಗಿ ಸ್ಟೇಷನ್ ಎಲ್ಲ ಕಡೆ ಮಾತಾಡ್ತಾ ಇದ್ದೀನಿ. ನಿರಂತರವಾಗಿ ಬರಲಿ, ಎಲ್ಲಾದ್ರೂ ನನ್ನ ಕಡೆಯಿಂದ ಏನೋ ಹೆಲ್ಪ್ ಆಗಬೇಕಾದ್ರೆ ಕೇಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಾಗೂ ವಾರ್ ನಡೀತಾ ಇದೆ. ಸೊ ಸೈರನ್ಗೆ ಏನೇ ಥರ ಈ ಥರ ಸೌಂಡ್ಸ್ ಬಂದಾಗ ನಿಮ್ಮ ಮಕ್ಕಳು ಬೆಂಗಳೂರಲ್ಲಿ ಇರ್ಬೋದು, ಎಲ್ಲ ಕಡೆ ಇದೋಗಿರ್ತಾರೆ, ಸ್ವಲ್ಪ ಸೀರಿಯಸ್ ಆಗಿ ತೊಗೊಳಕ್ಕೆ ಹೇಳಿ. ಹಾಗೂ ನಾನು ಹೇಳೋದಿಷ್ಟೇ, ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಮಾಡುತ್ತೆ. ಒಳ್ಳೆ ಪಕ್ಷ ಇದೆ, ರಾಜಕೀಯವಾಗಿ ಬಿಜೆಪಿ ಇದೆ. ಬಿಜೆಪಿ ನಮ್ಮ ದೇಶಕ್ಕೆ ಬಿಜೆಪಿ ತುಂಬ ಒಳ್ಳೆ ಪಕ್ಷ. ಏನೇ ಥರ ಕಾರ್ಯಕ್ರಮಗಳು ಮಾಡೋದ್ರಲ್ಲಿರ್ಬೋದು, ಒಳ್ಳೆ ಲೀಡರ್ಶಿಪ್ ಕೈಯಲ್ಲಿದೆ. ಅವರು ಅವ್ರದೇ ಆದ ಡಿಸಿಷನ್ಸ್ ತಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಅವರ ರೀತಿಯಲ್ಲಿ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ. ತುಂಬ ಪ್ರೊಫೆಷನಲ್ ಆಗಿ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾ, ಅದ್ರ ಮೇಲೆ ನಮ್ದು ಯಾವುದೋ ಟಿಪ್ಪಣಿ ಬೇಕಾಗಿಲ್ಲ. ಅವ್ರು ಫೈಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಮ್ಮ ಮಕ್ಕಳಿಗೆ ಸ್ವಲ್ಪ ನಾವು ಧೈರ್ಯ ತುಂಬೋಣ. ಯಾಕೆಂದ್ರೆ ಮಕ್ಕಳು ಓಡೋಗೋದು ನನಗೆ ತುಂಬಾ ನೋವಿನ ಸಂಗತಿ. ಎಷ್ಟೋ ಮಕ್ಕಳು ನಮ್ಮ ಕ್ಷೇತ್ರದಿಂದ ಆಲ್ಮೋಸ್ಟ್ ಅರೌಂಡ್ 8 ರಿಂದ 9 ಮಕ್ಕಳು ಮಿಸ್ಸಿಂಗ್ ಇದ್ದಾರೆ, ಓಡಿದ್ದಾರೆ SLC ರಿಸಲ್ಟ್ಸ್ ಬಂದಾದ್ಮೇಲೆ. ಸೊ ಇದು ತುಂಬಾ ನಮಗೆ ದುಃಖಕರ ಸಂಗತಿ. ಸೊ ಇದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳೋಣ ಅಂತ ಹೇಳ್ತಾ
ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ JDS ಪಕ್ಷನ ಇನ್ನೂ ಬಲಪಡಿಸೋಣ, ಇನ್ನೂ ಸ್ಟ್ರಾಂಗ್ ಆಗಿ ಬಲಪಡಿಸೋಣ. ನಮ್ಮ JDS ಪಕ್ಷನ ಈ ಕ್ಷೇತ್ರದಲ್ಲಿ ಯಾರ ಕೈಲೂ ಹೊರಡ್ಸಕ್ಕಾಗಲ್ಲ. ಯಾಕಂದ್ರೆ JDS ಪಕ್ಷ ಅನ್ನೋದೇ ಒಂದು ಶಕ್ತಿ ನಮ್ಮ ಕ್ಷೇತ್ರದಲ್ಲಿ. ಸೊ ಅದರಲ್ಲಿ ನಮ್ಮ ರವಿಯಣ್ಣನವ್ರು ಇರೋದು, ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋದ್ರಲ್ಲಿ ನಮ್ಗೆ ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.